ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದಿವ್ಯಾ ವ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ನಾನಿವತ್ತು ನಿಮ್ಮ ಹತ್ರ ಹಳೆ ಬಕೆಟ್ ಯೂಸ್ ಮಾಡಿ ಒಂದು ಸ್ಟೋರೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟೋರೇಜ್ ಇನ್ನೂ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿದು ಓಲ್ಡ್ ಪೇಂಟ್ ಬಕೆಟ್ ತೊಗೊಂಡಿದ್ದೀನಿ. ಇದು ನಮ್ಮದು ಬಿಲ್ಡಿಂಗ್ದು ಹಳೇದಿತ್ತು, ಸೊ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ರಾಡ್ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ಹಾಗೆ ತೆಗಿಯೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ನೈಫ್ನ ಬಿಸಿ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿದ್ದೀನಿ. ಕಟ್ ಮಾಡಿದ ತಕ್ಷಣ ನೋಡಿ ಈ ಥರ ಈಸಿಯಾಗಿ ಬರುತ್ತೆ. ಒಂದು ಸೈಡ್ ಬಂದಮೇಲೆ ಇನ್ನೊಂದು ಸೈಡು ನೀಟಾಗಿ ಅದು ರೊಟೇಷನ್ ಆಗುತ್ತಲ್ಲ, ಸೊ ಆರಾಮಾಗಿ ಈಸಿಯಾಗಿ ಬರುತ್ತೆ ನೋಡಿ. ಈ ಥರ ಎಲ್ಲ ತಕ್ಕೊಂಡ್ಬಿಡಿ. ರಾಡ್ ಕ್ಲಿಯರ್ ಆದಮೇಲೆ ನೀಟಾಗಿ ಒಂದು ಬಟ್ಟೆ ಸಹಾಯದಿಂದ ಮೇಲ್ಗಡೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ಕ್ಲೀನ್ ಮಾಡಿಕೊಂಡು ನೋಡಿ ಈ ಥರ ಪ್ಯಾಕಿಂಗ್ ಬರುತ್ತಲ್ಲ, ಶರ್ಟು ಏನರಲ್ಲಾದರೂ ಪ್ಯಾಕಿಂಗಲ್ಲಿ ಈ ಥರ ಸ್ಪಾಂಜಸ್ ಬಂದಿರುತ್ತೆ. ನಾನು ಅದನ್ನು ಎತ್ತಿಟ್ಕೊಂಡಿರ್ತೀನಿ, ಏನಕ್ಕಾದ್ರೆ ಯೂಸ್ ಆಗುತ್ತೆ. ಆಮೇಲೆ ನಾನೇನಾದರೂ ಗಾಜಿಂದ ಏನಾದ್ರು ಎತ್ತಿಡಬೇಕಾದ್ರೆ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಯಾವಾಗಲೂ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದೇ ಸ್ಪಾಂಜ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಅರ್ಧ ಇಂಚು ಈಚೆ ಬರುತ್ತೆ. ಆ ಪಟ್ಟಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಆ ಪಟ್ಟಿಗೆ ಸಮನಾಗಿ ಬರಲಿಕ್ಕೋಸ್ಕರ ಆ ಸ್ಪಾಂಜ್ನ ನೀಟಾಗಿ ಒಳಗಡೆ ಮಾಮೂಲಿ ಫೆವಿಕಾಲ್ ಬರುತ್ತಲ್ಲ, ನಾನು ಎಲ್ಲ DIYಗೂ ಯೂಸ್ ಮಾಡ್ತೀನಲ್ಲ, ಅದೇ MR ಫೆವಿಕಾಲ್ನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಲೇಯರ್ ಬೈ ಲೇಯರು ನಾನು 2-3 ಲೇಯರ್ ಹಾಕ್ಕೊಂಡಿದ್ದೀನಿ. ಲೇಯರ್ ಬೈ ಲೇಯರು ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಈ ಥರ ನೀಟಾಗಿ ಸ್ಟಿಕ್ ಮಾಡಿಕೊಂಡು ಫುಲ್ಲು ಓವರಾಲ್ ಎಲ್ಲ ಕಡೆನೂ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ಯಾಕಂದರೆ ಅದು ನೀಟಾಗಿ ಸ್ಟಿಕ್ ಆಗಬೇಕು. ಇದು ಬೇಸ್ ನೀಟಾಗಿ ಸ್ಟಿಕ್ ಆದರೆ ಮೇಲ್ಗಡೆ ನಾವು ಕೊಡೋ ಲೇಯರು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ನೀಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಈ ಥರ ನಾನು ಲೇಯರ್ ಬೈ ಲೇಯರ್ ನೀಟಾಗಿ ಸ್ಪಾಂಜಿಗೆ ಗ್ಲೂ ಹಾಕ್ಕೊಂಡು ಸ್ಟಿಕ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಸ್ಟ್ರೆಂತ್ನಿಂಗ್ಗೋಸ್ಕರ ಮಾಸ್ಕಿಂಗ್ ಟೇಪ್ ಇರುತ್ತಲ್ಲ, ಅದು ನೀಟಾಗಿ ಗ್ಲೂ ಸ್ಟಿಕ್ ಆಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಮಾಸ್ಕಿಂಗ್ ಟೇಪ್ನ ಅದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಲಾಕ್ ಆಗುತ್ತೆ, ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರೋಲ್ಲ. ಗ್ಲೂ ಡ್ರೈ ಆಗೋ ಅಷ್ಟೊತ್ತಿಗೆ ನೋಡಿ ನಾನು ಸಣ್ಣದೊಂದು ಪೀಸು ಕೊಟ್ಟು ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈವನ್ ಟೆಕ್ಸ್ಚರ್ ಬರಲಿ ಅಂತ. ನೀವು ಅಷ್ಟೇ ಎಲ್ಲಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಸಣ್ಣ ಸಣ್ಣ ಪೀಸ್ ಇದ್ದರೂ ಓಕೆ, ಅದನ್ನು ನೀಟಾಗಿ ಅದಕ್ಕೆ ಪ್ಯಾಕಿಂಗ್ ಕೊಟ್ಕೊಳ್ತಾ ಬನ್ನಿ. ನಾನಿವಾಗ ಒಂದು ಓಲ್ಡ್ ಬೆಡ್ಶೀಟ್ ತೊಗೊಂಡಿದ್ದೀನಿ. ಹಳೆ ಬೆಡ್ಶೀಟ್ನ ಏನು ಮಾಡ್ತಾಯಿದ್ದೀನಿ, ನೀಟಾಗಿ ಬಕೆಟ್ನ ರೋಲ್ ಮಾಡಿಕೊಂಡು ಮೆಜರ್ಮೆಂಟ್ ತೊಗೊಂಡು 1 ಇಂಚಿಲ್ಲ 1/2 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ. ನಾನು 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಮೇಲ್ಗಡೆನೂ ಅಷ್ಟೇ 2ರಿಂದ 3 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ 2 ಇಂಚು, ಮೇಲ್ಗಡೆ 2ರಿಂದ 3 ಇಂಚು ಒಳಗಡೆ ಟಕ್ ಮಾಡೋದಕ್ಕೋಸ್ಕರ ಮೇಲ್ಗಡೆನೂ 2ರಿಂದ 3 ಇಂಚು ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಈ ಥರ ಗ್ಲೂ ಹಾಕಿನೇ ನಾನು ಈ ಫ್ಯಾಬ್ರಿಕ್ನ ಫೋಲ್ಡೆಡ್ ಫಾರ್ಮ್ ಮಾಡಿಕೊಂಡು ಸ್ಟಿಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಸ್ಟಿಕ್ ಮಾಡಿಕೊಂಡು ಕೆಳಗಡೆ ಬೇಸಲ್ಲೂ 2ರಿಂದ 3 ಇಂಚ್ ಬಿಟ್ಟಿದ್ವಲ್ಲ, ಅದನ್ನು ಅಷ್ಟೇ ನೀಟಾಗಿ ಈ ಥರ ಫ್ರಿಲ್ಸ್ ಥರ ಒಂದು ಸ್ವಲ್ಪ ರಿಂಕಲ್ಸ್ ಫಾರ್ಮ್ ಆಗುತ್ತೆ. ಹಾಗಾಗಿ ಈ ಥರ ಫ್ರಿಲ್ಸ್ ಥರ ಮಾಡಿಕೊಂಡು ನೀಟಾಗಿ ಗ್ಲೂನೇ ಸಾಕು, ಗ್ಲೂ ಸಹಾಯದಿಂದ ನೀಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಈ ಥರ ನೋಡಿ, ಈ ಥರ ನೀಟಾಗಿ ಸ್ಟಿಕ್ ಮಾಡ್ಕೊಂಡು ಒಂದ್ಸತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ನಾವಿಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಇನ್ನೊಂದು ಎಡ್ಜನ್ನು ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಅದನ್ನು ಅಷ್ಟೇ ಸೇಮ್ ಗ್ಲೂ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ರಬ್ ಮಾಡ್ಕೊಳ್ಳಿ, ಯಾಕಂದರೆ ಬಟ್ಟೆ ಅಲ್ವಾ, ಅದು ಸ್ಟಿಕ್ ಆಗುತ್ತೆ. ಆದರೂ ನೀಟಾಗಿ ಎಲ್ಲ ಕಡೆ ಗ್ಲೂ ಇದಾಗಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈಗ ಒಳಗಡೆ ಏನು ಮಾಡ್ತಾಯಿದ್ದೀನಿ, ಅದು ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳೋಕ್ಕೋಸ್ಕರ ಟೈಟಿಗೆ ಏರ್ ಹೋಗ್ದಲೇ ಇರೋದಕ್ಕೋಸ್ಕರ ಒಂದೊಂದು ಮಧ್ಯದಲ್ಲಿ ಒಂದು 4-5 ಸ್ಟ್ರಿಪ್ಸ್ ಥರ ಅದೇ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಗ್ಲೂ ಸಹಾಯದಿಂದ ಮತ್ತೆ ಸ್ಟಿಕ್ ಮಾಡ್ಕೊತೀನಿ. ನೋಡಿ, ಡಬ್ಬದ್ದು ಕ್ಯಾಪ್ ಬರುತ್ತಲ್ಲ, ಪೇಂಟ್ ಬಾಕ್ಸ್ದು ಕ್ಯಾಪು, ಆ ಕ್ಯಾಪ್ನ ನೀಟಾಗಿ ಶೇಪಲ್ಲಿ ಕಟ್ ಮಾಡಿಕೊಂಡು 2ರಿಂದ 3 ಇಂಚು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಅದೇನಿರುತ್ತೆ ಅದರದ್ದು ಡಯಾಮೀಟರ್ ಜೊತೆಗೆ 2ರಿಂದ 3 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ನೀಟಾಗಿ ಸರ್ಕಲ್ ಶೇಪೇ ಕಟ್ ಮಾಡ್ಕೊಬೇಕಾಗುತ್ತೆ. ಕಟ್ ಮಾಡಿಕೊಂಡು ಅದನ್ನು ಅಷ್ಟೇ ಒಳಗಡೆ ನೀಟಾಗಿ ಸ್ಟಿಕ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ವೇಸ್ಟ್ ಕ್ಲಾತ್ ಇರುತ್ತಲ್ಲ, ನಿಮ್ಮ ಮನೇಲಿ ಟೈಲರಿಂಗ್ ಏನಾದ್ರು ಮಾಡ್ತಿದ್ರೆ ಇಲ್ಲ ಮನೇಲಿ ಯಾವ್ದಾರ ವೇಸ್ಟ್ ಕ್ಲಾತ್ ಇದ್ದರೆ ಅದನ್ನು ಈ ಥರ ಬಾಕ್ಸ್ ಲಿಡ್ ಮೇಲೆ ಹಾಕಿದಾಗ ಅಕಸ್ಮಾತ್ ನಾವು ಕುತ್ಕೊಳ್ಳೋಕ್ಕೂ ಅದನ್ನು ಯೂಸ್ ಮಾಡ್ಕೊಬೋದು. ನೋಡಿ ಈ ಥರ ಒಂದು ಪಿಲ್ಲೋ ಥರ ರೆಡಿ ಆಗುತ್ತೆ. ಅದ್ರ ಮೇಲೆ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಬಟ್ಟೆನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡಿದ್ವಲ್ಲ 2ರಿಂದ 3 ಇಂಚು, ಅದನ್ನು ನೀಟಾಗಿ ಗ್ಲೂ ಹಾಕ್ಕೊಂಡು ಹೀಗೆ ಒಳಗಡೆಗೆ ಲೇಯರು
ಆ ಒಳಗಡೆ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಆ ಒಳಗಡೆ ಅವರೇ ಗ್ಯಾಪ್ ಕೊಟ್ಟಿರೋದ್ರಿಂದ ನೀಟಾಗಿ ಆ ಗ್ಯಾಪ್ ಒಳಗಡೆ ಏನಾದ್ರು ಶಾರ್ಪ್ ಆಬ್ಜೆಕ್ಟೋ ಇಲ್ಲ ಫಿಂಗರ್ ಇಲ್ದನೂ ವೆಟ್ಟಿರುತ್ತಲ್ಲ ಆರಾಮಾಗಿ ಹೋಗುತ್ತೆ. ಅದನ್ನು ಒಳಗೆ ತೆಳ್ತಾ ಬನ್ನಿ. ನೋಡಿ ನಾನು ಮ್ಯಾಟು ಎಲ್ಲ ಸ್ಟೋರ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಹಾಗಾಗಿ ಇದನ್ನು ಮಾಡಿದ್ರಿಂದ ಈಗೆಲ್ಲ ಮ್ಯಾಟ್ಸು ಏನಾರು ಎಕ್ಸ್ಟ್ರಾ ಕಾಲು ಒರೆಸೋದು ಎಲ್ಲ ಇರುತ್ತಲ್ಲ ಅದೆಲ್ಲ ಇದ್ರೊಳಗೆ ಇಡ್ಬೋದು. ಬೇಕಂದರೆ ಸಾಫ್ಟ್ ಟಾಯ್ಸು ಇಡ್ಬೋದು. ನಾನು ಇವಾಗ ಅದನ್ನೆಲ್ಲ ಅದರೊಳಗೆ ಇಟ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಒಂದು ಪ್ಲ್ಯಾಂಟರ್ ಇಡ್ತಾಯಿದ್ದೀನಿ. ಪ್ಲ್ಯಾಂಟರ್ ಆದರೂ ಇಡ್ಬೋದು. ಅಕಸ್ಮಾತ್ ಯಾರು ಎಕ್ಸ್ಟ್ರಾ ಗೆಸ್ಟ್ ಬಂದಾಗ ನಾವಾದರೂ ಕುತ್ಕೋಬೋದು, ಕುತ್ಕೊಳ್ಳೋಕ್ಕಾದ್ರೂ ಯೂಸ್ ಮಾಡ್ಬೋದು, ಸೈಡ್ ಟೇಬಲಾಗೂ ಯೂಸ್ ಮಾಡ್ಬೋದು. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಬೆಸ್ಟ್ ಔಟ್ ಆಫ್ ವೇಸ್ಟ್.